ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಕರ್ಣನ ಬಗ್ಗೆ. ಮಹಾಭಾರತದಲ್ಲಿ ಕರ್ಣ ಅತಿ ಶಕ್ತಿಶಾಲಿ ಪಾತ್ರ. ಅವನ ಬದುಕು, ಶಕ್ತಿಗಳು, ಸಾಧನೆಗಳು, ಹಾಗೆ ಅವನಿಗೆ ಸಿಕ್ಕಂತಹ ಶಾಪಗಳು, ಇದನ್ನೆಲ್ಲ ನೋಡುವವರಿಗೆ ಮೂಕ ವಿಸ್ಮಿತವನ್ನಾಗಿಸುತ್ತೆ. ಒಂದು ಕಡೆ ಕರ್ಣ ಧರ್ಮದ ವಿರುದ್ಧ, ಅಧರ್ಮದ ಪರ ಹೋರಾಡಿದಾಗ ಅವನನ್ನು ಖಳನಾಯಕನಂತೆಯೇ ಬಿಂಬಿತಗೊಳ್ತಾನೆ. ಮತ್ತೊಂದು ಕಡೆ ಅವನ ನಡೆ, ಅವನ ತ್ಯಾಗ, ಅವನಿಗಾದ ಮೋಸ, ಇದನ್ನೆಲ್ಲ ನೋಡಿದರೆ ಅಯ್ಯೋ ಹೀಗಾಗಬಾರ್ದಿತ್ತು ಎಂಬ ಪ್ರೀತಿಯ ಕರುಣೆ ಹುಟ್ಟುವಂತೆ ಮಾಡುತ್ತೆ. ಮೊದಲಿಗೆ ಹೆತ್ತ ತಾಯಿಯೇ ಕರ್ಣನನ್ನು ದೂರ ಮಾಡಿದಳು. ನಂತರ ಅವನಿಗೆ ಸ್ಪರ್ಧೆಯಲ್ಲಿ ಅವಮಾನ ಆಯಿತು. ಕರ್ಣ ಕೇವಲ ವಿದ್ಯೆ ಕಲಿಯಲು ಸುಳ್ಳು ಹೇಳಬೇಕಾಯಿತು. ಅವನಿಗೆ ಒಬ್ಬ ಬ್ರಾಹ್ಮಣನ ಶಾಪ ಇತ್ತು, ಹಾಗೆ ಭೂಮಿ ತಾಯಿಯ ಶಾಪವಿತ್ತು. ನಂತರ ಅರ್ಹತೆ ಇದ್ದರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತನಾದ ಕರ್ಣನಿಗೆ ಅವಮಾನ ಮತ್ತು ಅನ್ಯಾಯ ಹೇಳಲಾಗದಷ್ಟು ದ್ರೌಪದಿಯ ಸ್ವಯಂವರದಲ್ಲಿ ನಡೆಯಿತು. ಕವಚ ಕುಂಡಲಗಳನ್ನು ದಾನ ಮಾಡ್ತಾನೆ, ಹಾಗೆ ಕುಂತಿಯ ವಚನಕ್ಕೆ ಕಟ್ಟು ಬೀಳ್ತಾನೆ. ಎಲ್ಲ ಶಾಪಗಳ ಪರಿಣಾಮ ರಣಭೂಮಿಯಲ್ಲಿ ಕರ್ಣ ಮತ್ತು ಪಾರ್ಥನ ನಡುವೆ ಘೋರ ಯುದ್ಧ ನಡೆಯುತ್ತಿತ್ತು. ಭೂದೇವಿಯ ಶಾಪದಂತೆ ರಥದ ಚಕ್ರ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ಮೇಲೆ ಬರಲಿಲ್ಲ. ಅಸಹಾಯಕ ಗೋವನ್ನು ಕೊಂದಾಗ ಬ್ರಾಹ್ಮಣ ನೀಡಿದ ಶಾಪದಂತೆ ಕರ್ಣ ಅಸಹಾಯಕನಾಗಿ ರಣಭೂಮಿಯಲ್ಲಿ ನಿಂತಿದ್ದ. ಹಾಗೆಯೇ ಪರಶುರಾಮರ ಶಾಪದಂತೆ ಅವನ ವಿದ್ಯೆ ಮರೆತು ಹೋಯಿತು. ಕರ್ಣ ತನ್ನ ಯಾವುದೇ ಶಸ್ತ್ರಗಳು ಇಲ್ಲದಿರುವ ಕಾರಣ ಸುಮ್ಮನೆ ನಿಂತಿರುವಾಗ ಅರ್ಜುನ ಅವನಿಗೆ ಬಾಣವನ್ನು ಹೂಡ್ತಾನೆ, ಹಾಗೆ ಯುದ್ಧದ ನಿಯಮವನ್ನು ಕೂಡ ಮುರಿತಾನೆ. ಕಾರಣ ಏನಕ್ಕಂತ ಹೇಳಿದ್ರೆ, ಬಾಲಕ ಅಭಿಮನ್ಯುವನ್ನು ಎಲ್ಲರೂ ಕೂಡ ಮೋಸದಿಂದ ಕೊಲ್ತಾರೆ. ಅದರಲ್ಲಿ ಕರ್ಣನು ಕೂಡ ಭಾಗಿಯಾಗಿರ್ತಾನೆ. ಕೊನೆಗೆ ಅಂಜಲಿಕಾ ಅಸ್ತ್ರದಿಂದ ಅರ್ಜುನ ಕರ್ಣನಿಗೆ ಬಾಣವನ್ನು ಹೂಡ್ತಾನೆ, ಹಾಗೆ ಕರ್ಣ ತನ್ನ ಪ್ರಾಣವನ್ನು ಅಲ್ಲೇ ಬಿಡ್ತಾನೆ. ಅವನಿಗಾದ ಮೋಸ, ಅನ್ಯಾಯ ಪಟ್ಟಿಯನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.